ಆಪ್ ಕಿ ಅದಾಲತ್ನಲ್ಲಿ ಸೀನಿಯರ್ ಲೀಡರ್ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಾ ಇರೋದು ಇವರು ಹತ್ತಿದ ಏಣಿನ ಒದಿಯೋರು ಅಂತ. ಆಜಾದ್ ಸಾಹೇಬ್ರೆ, ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ, ತಮ್ಮ ಕಳೆದ 50 ವರ್ಷದಲ್ಲಿ ನಿಮ್ಗೆ ಏನೇನೆಲ್ಲ ಕೊಟ್ಟಿಲ್ಲ? ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಮಾಡಿದ್ರು, ರೆಕಾರ್ಡ್ ಟೈಮಲ್ಲಿ ಜನರಲ್ ಸೆಕ್ರೆಟರಿ ಮಾಡಿದ್ರು, ಪಾರ್ಲಿಮೆಂಟ್ ಬೋರ್ಡಿನ ಮೆಂಬರ್ ಆಗಿದ್ರಿ. ಯಾವಾಗೆಲ್ಲ ಕಾಂಗ್ರೆಸ್ ಸರ್ಕಾರ ಬಂತೋ 4 ಪ್ರಧಾನಮಂತ್ರಿಗಳು ನಿಮ್ಮನ್ನ ಮಿನಿಸ್ಟರ್ ಮಾಡಿದ್ರು. ಆದ್ರೆ ನೀವಂತೂ ಕಾಂಗ್ರೆಸ್ ಪಕ್ಷನ ಬಿಟ್ಟು ಹೊರಟೆ ಬಿಟ್ರಲ್ಲ. ರಾಜಕೀಯದಲ್ಲಿ ಒಂದು ಮಾತು ಹೇಳ್ತಾರೆ, ಯು ಹ್ಯಾವ್ ಟು ಅರ್ನ್. ಸೊ ಗುಲಾಂ ನಬಿ ಆಜಾದ್ ನೆಲ ಉಳಿದಾನೆ, ಬೀಜ ಹಾಕಿದಾನೆ. ಬಿಸಿಲೇ ಇರ್ಲಿ, ಚಳಿನೇ ಇರ್ಲಿ, ಮಂಜೇ ಇರ್ಲಿ, ಜೂನ್ ಮಾಸದಲ್ಲೂ ಸರಿ, ಜನವರಿ ಮಾಸದಲ್ಲೂ ಸರಿ ಉಳಿಮೆ ಮಾಡಿದಾನೆ. ಗುಲಾಂ ನಬಿ ಆಜಾದ್ 2 ರೋಟಿ ತಿಂದಿರ್ಬೋದು, ಆದ್ರೆ ಡೆಲ್ಲಿನಲ್ಲಿ ಕೂತ್ಕೊಂಡು 10 ರೋಟಿ ತಿಂದಿದ್ದಾರೆ. ಹೊಲಕ್ಕೆ ಕಾಲು ಇಟ್ಟಿರೋದಿಲ್ಲ ಅವರು. ಸೊ ಗುಲಾಂ ನಬಿ ಆಜಾದ್ ಕೃಪೆಯಿಂದ ಯಾರಿಗೆ ಜಾಸ್ತಿ ಲಾಭ ಆಯ್ತೋ ಅವ್ರ ಬಗ್ಗೆ ಹೇಳೋದೇ ಇಲ್ಲ. ಸೊ ರಾಹುಲ್ ಗಾಂಧೀಜಿ ಮಾಡಿ ತೋರಿಸ್ಲಿ ಬಿಡಿ, ಎಲ್ಲ ಸ್ಟೇಟಲ್ಲೂ ಬರುತ್ತೆ. ಮೋದಿಜಿ ಎಲ್ಲೂ ಕಾಣಿಸೋದೇ ಇಲ್ಲ. ಈಗ ಸೋನಿಯಾಜಿ ಅವರು ಇರೋ 8 ಸ್ಟೇಟಲ್ಲಿ 7 ಸ್ಟೇಟ್ನ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ಯಾರನ್ನ ಮಂತ್ರಿ ಮಾಡ್ತಾರೆ? ಅಲ್ಲೆಂಥ ಮಂತ್ರಿಗಳಿದ್ದಾರೆ ಅಂದ್ರೆ ಅವ್ರಿಲ್ಲಿವರೆಗೂ ಸ್ಟೇಟೇ ನೋಡಿರಲ್ಲ. ನಾನು ಖುದ್ದು ಸಿಂಪಲ್ ಪೋರ್ಟ್ಫೋಲಿಯೋ ತಗೋತಾ ಇದ್ದೆ, ಅದರಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಇರ್ತಾ ಇರಲಿಲ್ಲ. ಸೋನಿಯಾ ಅವ್ರ ಜೊತೆಗೆ ನಿಮಗಿದ್ದಂಥ ಸಂಬಂಧನ ನೋಡಿ ನನಗೆ ಮಜೂರ್ ಸುಲ್ತಾನ್ಪುರಿ ಅವರ ಒಂದು ಕವನ ನೆನಪಾಗ್ತಾ ಇದೆ. ನೆಲೆಸಿದ್ದೆ ಒಮ್ಮೆ ಅವರ ಹೃದಯದಲ್ಲಿ, ಬಹಳ ಪ್ರೀತಿ ಪಾತ್ರನಾಗಿ, ಇಂದು ಅವರೆದುರಿಗೆ ಕೂತಿದ್ದೇನೆ ಅಪರಾಧಿಯಾಗಿ. ನೋಡಿ, ಅವರ ಬಗ್ಗೆ ನಮಗೆ ಆದರ ಇದೆ, ರೆಸ್ಪೆಕ್ಟ್ ಇದೆ. ನನ್ನ ಪ್ರಕಾರ ಅದು ಅವ್ರಿಗೂ ಇರ್ಬೋದು, ಅವ್ರಿಗೂ ಪಶ್ಚಾತ್ತಾಪ ಇರ್ಬೋದು, ನಮಗೂ ಪಶ್ಚಾತ್ತಾಪ ಇದೆ. ಆದರೆ ಜವಾಬ್ದಾರರು ಯಾರಿದ್ದಾರೆ? ಬರೀ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ ಜವಾಬ್ದಾರರು, ಇನ್ನೂ ತುಂಬಾ ಜನ ಜವಾಬ್ದಾರರಿದ್ದಾರೆ. ನಾವು ಅವ್ರ ಉಲ್ಲೇಖ ಮಾಡಿದ್ದೀವಿ, ಮುಳುಗ್ಸಕ್ ಬಂದಿರೋರು ಯಾರು ಅಂತ. ನೀವು ಹೇಳ್ತಿರೋ ತಪ್ಪು ಅಂತ ನಮ್ಗೆ ಯಾರು ಹೇಳ್ತಾರೋ ಅವ್ರನ್ನೇ ಸರಿ ಅಂತಾರೆ. ಮುಳುಗ್ಸೋದಕ್ಕೆ ಹೊರಟಿರೋರು ಯಾರಿದ್ದಾರೆ ಅವರು ಮುಳುಗ್ತಾ ಇದ್ದಾರೆ, ನೀವು ಮುಳುಗ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ನಡೀತಾ ಇತ್ತಲ್ಲ, ಸೋನಿಯಾಜಿ ಅವರು ಮಧ್ಯಪ್ರವೇಶ ಇಲ್ಲ, ಅವರು ಹೂ ಅಂತಂದ್ರು. ಅವ್ರು ಒಪ್ಕೋತಿದ್ರು ಮುಳುಗ್ಸಕ್ ಬಂದಿರೋರು ನಮಗೂ ಗೊತ್ತು ಅಂತ. ಆದ್ರೂ ಮತ್ತೆ ಅವ್ರನ್ನೇ ನಂಬ್ಕೊಂಡು ಕೂತಿದ್ದಾರೆ. ನಮ್ ಮುಂದೆ ಅವ್ರ ವಿರುದ್ಧ ಮಾತಾಡ್ತಾರೆ, ಮುಳುಗ್ಸೋರ್ ವಿರುದ್ಧ ಇವರು ಮುಳುಗ್ಸ್ಬಿಡ್ತಾರೆ ಅಂತ. ಆದ್ರೆ ಅವ್ರ ಮುಂದೆ ಬಂದಾಗ ಅವ್ರನ್ನೇ ನಂಬ್ಕೊಂಡಿರ್ತೀರ. ಏನ್ ಹೇಳೋದಿದಕ್ಕೆ? ಮುಳುಗೋದಿಕ್ಕೆ ನೀವೇ ತಯಾರಿರುವಾಗ ನಾವ್ ಹೇಗೆ ನಿಮ್ಮನ್ನ ದಡ ಮುಟ್ಸಕ್ಕಾಗತ್ತೆ? ಸರ್, ನಾವು ಕೇಳ್ಪಟ್ಟಿದೀವಿ ಬಾಗ್ಬಾನೆ ನಿಮ್ಮ ಮೊದಲ ಪ್ರೇಮ ಅಂತ. ಮತ್ತೆ ನೀವು ಅದರಲ್ಲಿ ಜಾಸ್ತಿ ಸಮಯವನ್ನ ಕಳೆದಿದ್ದೀರಾ. ನೋಡಿ, ನನ್ನ ಗಾರ್ಡನ್ನಲ್ಲಿ, ಡೆಲ್ಲಿಲಿರೋ ಗಾರ್ಡನ್ನಲ್ಲಿ ಹತ್ತತ್ರ 30-35 ಜಾತಿ ಹೂಗಳಿರುತ್ತೆ. ಸ್ವತಃ ನಾನೇ ಹೆಡ್ ಗಾರ್ಡನರು. ಕೋವಿಡ್ನಲ್ಲೂ ನಾನು ನಂಬರ್ 1 ಆಗಿದ್ದೆ, ಯಾರೂ ಕಾಂಪಿಟೇಟರೇ ಇರಲಿಲ್ಲ. ಈ ಕೆಲವು ವರ್ಷಗಳಿಂದ ನಾನು ಯಾವ ಕಾಂಪಿಟೇಷನ್ಗೂ ಹೋಗ್ತಾ ಇಲ್ಲ, ಪಾಪ ಯಾರಾದರೂ ಬಡಪಾಯಿ ಗೆದ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಇವತ್ತಿನವರೆಗೂ ನಾವೇ ಗೆಲ್ತಿರ್ತಿದ್ವಿ. ನೋಡಿ, ನೀವು ನಿಮ್ಮ ಶೋಕಿನ ಪೂರ್ತಿ ಮಾಡೋದಕ್ಕೆ ಅಂತ ಪ್ರತಿದಿನ 8 ಗಂಟೆ ಕಳೀತೀರಾ ಗಾರ್ಡನ್ನಲ್ಲಿರೋ ಹುಲ್ಲನ್ನ ಕಟ್ ಮಾಡೋದಕ್ಕೆ. ಹಾಗೆ ರಾಹುಲ್ ಅವರು ವಿದೇಶಕ್ಕೆ ಹೋಗೋ ಶೋಕಿನ ಪೂರ್ತಿ ಮಾಡ್ಕೋತಾರೆ. ಅದರಿಂದ ನಿಮ್ಗೇನ್ ಪ್ರಾಬ್ಲಮ್? ನೋಡಿ, ನಾನು ಹೇಳೋದು, ನೀವು ತುಂಬಾ ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನಾನು ಏನು ಹೇಳ್ತೀನಿ ಅಂದ್ರೆ, ಅವರು ತಮ್ಮ ಹಾಬಿ, ಜೀವನದಲ್ಲಿ ಏನೇನೋ ಇದೆ, ಇನ್ನೂ ಹಾಬಿಗಳಿದೆ. ಒಳ್ಳೆ ಮನುಷ್ಯನೇ. ನೋಡಿ, ಪ್ರತಿ ಮನುಷ್ಯನಿಗೂ ಹಾಬಿ ಅನ್ನೋದು ಇರಬೇಕು. ಇಲ್ಲಾಂದ್ರೆ ಅವನು, ನೋಡಿ, ಹಾಬಿ ಪೂರೈಸ್ಕೊಳ್ಳಿ, ಆದ್ರೆ ನಿಮ್ಮ ಹಾಬಿಗೋಸ್ಕರ ಇದನ್ನ ಯಾಕೆ ಮುಳುಗಿಸ್ತಾ ಇದ್ದೀರಾ? ಯಾವುದು ನಿಮ್ಮ ಹಾಬಿ ಆಗಿಲ್ವೋ? ನೋಡಿ, ಅವರದ್ದೊಂದು ಮಿಷನ್ ಇದೆ, ಮೋದಿಯವ್ರ ಜೊತೆಗೆ ಹೋರಾಡೋದು. ಮತ್ ಅವ್ರು ಹೇಳ್ತಾರೆ, ನಿಮ್ ಜೊತೆ LOPಗಳಿದ್ರೂ ಕೂಡ ನೀವು ಹೋರಾಟ ಮಾಡ್ಲಿಲ್ಲ, ಎಲ್ಲ ಹೋರಾಟ ಇವರೇ ಮಾಡ್ಬೇಕಿತ್ತು. ಅಲ್ಲ ಸ್ವಾಮಿ, ನೀವು ಆಡ್ತಿರೋ ಜಗಳದಿಂದ ಮೋದಿ ಸಾಬು, ಬಿಜೆಪಿಯವರು ಹಗಲು ರಾತ್ರಿ ಆರತಿ ಮಾಡ್ತಾ ಇದ್ದಾರೆ, ನೀವೇ ಇರಬೇಕು ಅಂತ. ನೀವ್ ಈ ಪಾಯಿಂಟ್ ಅನ್ನು ಸರಿಯಾಗಿ ಹಿಡ್ಕೊಂಡ್ರಿ. ಇಷ್ಟು ಹೇಳಿದ್ರೆ ಸಾಕು, ಆಮೇಲೆ ನನ್ನನ್ನು ಇವ್ರು RSS ನವ್ನು ಅಂದ್ಬಿಡ್ತಾರೆ. ಈಗಲೂ ಹೇಳ್ತಾ ಇದ್ದಾರೆ. ನಿಮಗೆ ಈ ವಿಷಯಗಳ ಬಗ್ಗೆ ಕೂಡ ಸಮಸ್ಯೆ ಇದೆ. ಇದು ಹೊಸ ಯುಗದ ಕ್ಯಾಂಪೇನು. ಇದರಲ್ಲಿ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಅಲ್ಲ, ನೀವು ಇದಕ್ಕೆ ಯಾಕೆ ಅಷ್ಟೊಂದು ಗಮನ ಕೊಡ್ತೀರಾ? ನೋಡಿ, ಇದು ಕೇವಲ ಇವತ್ತಿನ ವಿಚಾರ ಅಲ್ಲ. 87-88 ಸಮಯ ಅದು. ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಪಾರ್ಟಿನಲ್ಲಿ. ಆಗ ನನಗೆ ಸ್ಯಾಮ್ ಪಿತ್ರೋಡಾ ಪರಿಚಯ ಇರಲಿಲ್ಲ. ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸಗಾರರವರು. ರಾಜೀವ್ ಗಾಂಧಿಯವರು ತಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕರೆದ್ರು, ನಾನು ಹೋಗಿದ್ದೆ. ಇವರು ಸ್ಯಾಮ್ ಪಿತ್ರೋಡಾ ಅಂತ ಪರಿಚಯ ಮಾಡಿಕೊಟ್ರು, ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ ಅಂದ್ರು. ನಿಮ್ಗೊಂದು ಹೊಸ ವಸ್ತುನ ತೋರಿಸ್ತೀನಿ ನೋಡಿ ಅಂತ ಹೇಳಿ ತೋರಿಸಿದ್ರು, ಕಂಪ್ಯೂಟರ್. ನಾನಾಗ ಕಂಪ್ಯೂಟರ್ ನೋಡಿರ್ಲಿಲ್ಲ, ಹಿಂದೂಸ್ತಾನದಲ್ಲಿ ಯಾರೂ ನೋಡಿರ್ಲಿಲ್ಲ.
ನನ್ನ ಕೊಲೀಗ್ಸ್ನಲ್ಲೂ ಮೇ ಬಿ ಐ ವಾಸ್ ದಿ ಫಸ್ಟ್ ಪರ್ಸನ್ ಟು ಸಿ ದಿ ಕಂಪ್ಯೂಟರ್. ಅವರಿದ್ದೇ ಕಂಪ್ಯೂಟರ್ ಅಂತ ಹೇಳಿದ್ರು. ಸರಿ, ಇದೇನು ಮಾಡುತ್ತೆ ಅಂತಂದೆ. ಅವರಂದ್ರು, ಇದರಲ್ಲಿ ಪೂರ್ತಿ ಕಾಂಗ್ರೆಸ್ಸಿಗರ ಹೆಸರಿದೆ. ಈ ಬ್ಲಾಕ್ ಗೀಕ್ ಎಲ್ಲ ನೀನೇನೇನು ಸುತ್ತೀಯಾ, ಪಂಜಾಬ್ ಹಳ್ಳಿಗೂ ಹೋಗ್ತೀಯಾ, ಅಲ್ಲೆಲ್ಲೋ ಹಳ್ಳಿಗೂ ಹೋಗ್ತೀಯಾ, ಯಾವ ಹಳ್ಳಿಗೂ ಹೋಗ್ಬೇಕಿಲ್ಲ ಅಂತ ರಾಜೀವ್ ಗಾಂಧಿ ಹೇಳಿದ್ರು. ನೀನಿಲ್ಲಿ ಕಂಪ್ಯೂಟರಿಂದಾನೇ ಅವ್ರಿಗೆ ಅದನ್ನೆಲ್ಲ ಹೇಳ್ಬೋದು. ನಾನು ಹೇಳಿದ ಒಂದೇ ಮಾತು, ಧನ್ಯವಾದ. ಆಗ ನಾನು ಅವ್ರಿಗೆ ಸಾಮ್ ಪಿತ್ರೋಡಾಗಿ ಹೇಳಿದೆ, ಸ್ವಾಮಿ, ನೀವು ಅಮೆರಿಕಾಗೆ ಹೋಗಿ ನಮ್ಮ ಪ್ರೈಮ್ ಮಿನಿಸ್ಟರ್ನ ಹಾಳು ಮಾಡಬೇಡಿ. ತುಂಬ ಒಳ್ಳೆ ಪ್ರೈಮ್ ಮಿನಿಸ್ಟ್ರು, ಈ ಸರ್ಕಸ್ ಎಲ್ಲ ತೋರಿಸಿ ಹಾಳು ಮಾಡಬೇಡಿ. ಇದು ಹಿಂದೂಸ್ತಾನ, ಇದು ಅಮೆರಿಕ ಅಲ್ಲ. ಯಾಕೆಂದ್ರೆ ಅಮೆರಿಕನ್ ಪ್ರೆಸಿಡೆಂಟು ಎಲೆಕ್ಷನ್ ಫೈಟ್ ಮಾಡ್ತಾರೆ ಇಲ್ಲಿ ಟಿವಿಲಿ. ಇಲ್ಲಿ ಹಳ್ಳಿಗೂ ಹೋಗ್ಬೇಕಾಗತ್ತೆ, ಮನೆಗೂ ಹೋಗ್ಬೇಕಾಗತ್ತೆ, ಚಾಯ್ ಕುಡಿಬೇಕಾಗತ್ತೆ, ಗಾಡಿಲಿ ಕೂತ್ಕೊಂಡು ಈಗ ಕಾಲ ಬದಲಾಗಿದೆ ಆಜಾದ್ ಸಾಹೇಬ್ರೆ, ನೀವು ಹಳೆ ಕಾಲದ ವ್ಯಕ್ತಿ. ಇಲ್ಲ, ಕಾಲ ಬದಲಾಗಿಲ್ಲ. ಮೋದಿಜಿ ಹಳೆ ಕಾಲದ ವ್ಯಕ್ತಿಯವರು, ಅದಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಹೊಸ ಕಾಲದ ಮನುಷ್ಯ ಬರೀ 40 ಸೀಟ್ ತಗೋತಾ ಇದ್ದಾನಷ್ಟೇ. ಕೇವಲ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು, ನೀವು ಅಮೆರಿಕನ್ ಸಿಟಿಸನ್ನ ಇಲ್ಲ ಇಂಡಿಯನ್ ಸಿಟಿಸನ್ನ. ಹಿಂದೂಸ್ತಾನದ ಸಿಟಿಸನ್ ಆಗಿದ್ರೆ ಹಿಂದೂಸ್ತಾನದ ಪ್ರಕಾರ ನಡ್ಕೊಳ್ಳಿ. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಮತ್ತೆ ಪ್ರಿಯಾಂಕಾ ಅವ್ರನ್ನ ನೀವು ಚಿಕ್ಕ ವಯಸ್ಸಿಂದ ನೋಡಿರ್ತೀರಾ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ನ್ಯಾಚುರಲ್ ಲೀಡರ್ ಅಂತೀರಾ? ಇದು ನನ್ನ ಕೆಲಸ ಅಲ್ಲ, ನಾನು ಅವ್ರನ್ನ ಮಕ್ಕಳ ಥರ ನೋಡಿದ್ದೀನಿ. ಆಮೇಲೆ ಪ್ರಿಯಾಂಕಾನಂತೂ ನಾನು ಮಗಳ ಥರ ನೋಡಿದ್ದೀನಿ, ಮಗಳೇ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವತ್ತೂ ನಾನು ಅವ್ರ ವಿರುದ್ಧ ಒಂದು ಮಾತನ್ನು ಆಡಿಲ್ಲ. ಆಮೇಲೆ ರಾಹುಲ್ ಗಾಂಧಿ ವಿರುದ್ಧನೂ ನಾನು ಮಾತಾಡಲ್ಲ. ಯಾಕೆಂದ್ರೆ ಅವರು ರಾಜೀವ್ ಗಾಂಧಿಯವ್ರ ಮಗ, ಅವ್ರು ಚೆನ್ನಾಗಿರ್ಬೇಕು, ಮೇಲು ಬರಲಿ ಅಂತ ಬಯಸ್ತೀನಿ. ನನಗೆ ಅವರ ಮೇಲಿರೋದು ಒಂದೇ ಒಂದು ಕೋಪ. ಯಾವ ವಿಷಯದಲ್ಲಿ ನಿನಗೆ ಇಂಟ್ರೆಸ್ಟ್ ಇಲ್ವೋ ಅದ್ಯಾಕೆ ಹಿಡ್ಕೊಂಡು ಕೂತಿದ್ಯಾ? ರಾಜನೀತಿನಲ್ಲಿ ಇಂದಿರಾ ಗಾಂಧಿ 24/7 ಇದ್ರು, ರಾಜೀವ್ ಗಾಂಧಿ 24/7 ಇದ್ರು, ನೆಹರು 24/7. ಇವ್ರು 24 ಮಿನಿಟ್ಸು ಇಲ್ವಲ್ಲ. ಆಮೇಲೆ ಮೋದಿಜಿಯವರು 26/7 ಅವರು 2 ಗಂಟೆ ಬೇರೆ ಕಡೆಯಿಂದ ತಗೋತಾರೆ. ಸೊ ಈ ಸೂಪರ್ ಸಾನಿಕ್ನ ಬೀಳಿಸ್ಬಿಡಿ, ನನಗೆ ಖುಷಿಯಾಗತ್ತೆ. ನಾನೇನು ಬಿಜೆಪಿ ಐಡಿಯಾಲಜಿಯವನ ಅಲ್ಲ, ಆದರೆ ಅವರು F-16. ಆದ್ರೆ ನೀವಿನ್ನೂ ರಿಕ್ಷಾನೂ ಅಲ್ಲ. ಸೊ ನಿಮಗೆ ಯಾವುದು ಸಾಧ್ಯ ಆಗಲ್ವೋ ಅದನ್ನ ಬಿಟ್ಟುಬಿಡಿ. ನಿಮ್ಮ ಕೈಲಿ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಇಟ್ಕೊಳ್ಳಿ. ಆದರೆ ಅದನ್ನ ಸ್ವತಃ ನೀವೇ ಓಡಿಸ್ಬೇಕು. ಆದರೆ ನಿಮಗೆ ಧೈರ್ಯನೇ ಇಲ್ಲ. ಆದರೆ ಈ ದುರಾಸೆ ಇದೆಲ್ಲ ತುಂಬ ಕೆಟ್ಟದ್ದು. ಸೊ ರಾಹುಲ್ ಜಿ ಅವರಿಗೆ ನನ್ನ ವಿನಂತಿ ಏನು ಅಂದರೆ, ಭಗವಂತ ಅವರಿಗೆ ದೀರ್ಘಾಯುಷ್ಯವನ್ನು ಕೊಡಲಿ, ಆರೋಗ್ಯ ಕೊಡಲಿ. ಆದರೆ ನೀವು ಮಾಡೋಕೆ ಹೊರಟಿರೋ ಕೆಲಸ ನಿಮ್ಮ ಕೈಲಿ ಆಗಲ್ಲ. ನಾನು ತುಂಬ ವರ್ಷಗಳಿಂದ ಮಿನಿಸ್ಟರ್ ಆಗಿದ್ದೀನಿ, ಇಂದಿರಾ ಗಾಂಧಿಯವರ ಕಾಲದಿಂದ. ನಾನು ಹೇಳ್ಬಿಟ್ಟೆ, ನೋಡಪ್ಪ, ಈ ಫೈನಾನ್ಸು ಗೀನಾನ್ಸು ಈ ಕಾಮರ್ಸು ಇವೆಲ್ಲ ನನ್ನ ತಲೆಗೆ ಹೊಳೆಯೋದಿಲ್ಲ, ನನಗೆ ಕೊಡಬೇಡಿ. ನನಗೆ ಸೋಷಿಯಲ್ ಸೆಕ್ಟರಲ್ಲಿ ಹೆಲ್ತ್ ಇದೆ, ಎಜುಕೇಷನ್ ಇದೆ, ಬೇರೆ ವಿಷಯಗಳಿವೆ. ಮನುಷ್ಯ ಇಷ್ಟಾದ್ರೂ ಟ್ರೂತ್ಫುಲ್ ಆಗಿರ್ಬೇಕಲ್ವಾ? ನೀವು ಅವ್ರಿಗೆ ಯಾವತ್ತೂ ಹೇಳಿಲ್ವಾ ನಿಮ್ಮಿಂದ ಆಗೋದಿಲ್ಲ? ಯಾರು ನೋಡಿ, ಯಾರು ಅವ್ರಿಗೆ ನಿಮ್ಮ ಕೈಲಿ ಆಗಲ್ಲ ಅಂತಾರೋ ಅವ್ರಿಗೆ ಪ್ರೋ ಮೋದಿ ನೀನು, ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ ಅನ್ಬಿಡ್ತಾರೆ. ಅವ್ರ ಹತ್ರ ಇರೋದು ಒಂದೇ ಒಂದು ಮಾತು, ನೀನು ಮಾಡ್ತಿರೋದು ತಪ್ಪು ಅನ್ನಿ, ನೀನು ಪ್ರೋ ಮೋದಿ ಅಂತಾರೆ. ಅದಕ್ಕೆ ಮೀಡಿಯಾ ಕ್ವಶನ್ ಕೇಳ್ತಾರೆ, ನೀನು ಪ್ರೋ ಮೋದಿ ಇನ್ನು ಅಲ್ಲ. ಮೀಡಿಯಾದವ್ರ ಕೆಲಸ ಅದು. ನಮಗೊಂದು 4-5 ಜನ ಮೀಡಿಯಾದವ್ರು ಸಿಕ್ಕಿದ್ರು. ನಾನು ಪ್ರಶ್ನೆ ಕೇಳಿದೆ, ಮೋದಿಜಿ ಕಳಿಸಿದ್ದು ಅಂತಾರೆ. ಅಲ್ಲ, ನೀವು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಮೀಡಿಯಾದ ಕೆಲಸನೇ ಹಾಕೊಂಡು ಪ್ರಶ್ನೆಗಳನ್ನ ಕೇಳೋದಲ್ವಾ? ಅವ್ರು ನಿಮ್ಮ ಲವ್ವರ್ಗಳಲ್ವಲ್ಲ. ಮೀಡಿಯಾದವರಾಗ್ಲಿ, ಪೇಪರ್ನವರಾಗ್ಲಿ, ಟೆಲಿವಿಷನ್ ಯಾವಾಗ ನಡೆಯುತ್ತೆ ಅಂದ್ರೆ ನಿಮಗೆ ಆಕ್ವರ್ಡ್ ಅನ್ನಿಸ್ದಾಗ, ಪ್ರಶ್ನೆಗಳನ್ನ ಕೇಳಿದಾಗ. ಲೀಡರ್ ಕೆಲಸ ಏನಾಗಿರುತ್ತೆ? ಆಕ್ವರ್ಡ್ ಆಗದೇ ಇರೋದು. ಅವ್ರು ನಿಮಗೆ ಬರ್ಕೊಡ್ತಾರಾ? ನೀವು ಈ ಪ್ರಶ್ನೆ ಕೇಳಿ ನಾನು ಈ ಉತ್ತರ ಕೊಡ್ತೀನಿ ಅಂತ ಅವೆಲ್ಲ ನಡೆಯಲ್ಲ. 1-2 ಸಲ ನಡೆದಿತ್ತು, ಆದರೆ ಪ್ರತಿದಿನ ನಡೆಯಲ್ವಲ್ಲ. ನೀವು ನಿಮ್ಮ ವಿವೇಕದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತರ ಕೊಡಬೇಕಾಗತ್ತೆ. ಮೀಡಿಯಾದವರು ಅಷ್ಟೇ, ಅವ್ರ ಚಾಯ್ಸ್ನವರೇ ಇರಲಿ ಅಂತ ಬಯಸ್ತಾರೆ. ಯಾರಾದರೂ ಇನ್ಕನ್ವೀನಿಯೆಂಟ್ ಆಗಿ ಪ್ರಶ್ನೆ ಕೇಳ್ಬಿಟ್ರೆ ಇವನು ಮೋದಿ ಕಳೆಯವನು ಅಂದ್ಬಿಡ್ತಾರೆ.
ಅಲ್ಲಿಗೆ ಮೋದಿಜಿ ನಿಮ್ ಪ್ರಕಾರ ಭಗವಂತ ಆದಂಗಾಯ್ತಲ್ಲ. ಅಲ್ರಿ, ಮೋದಿಜಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ನಿಮ್ಮನ್ನೇನ್ ರೇಗಿಸ್ತಾ ಇಲ್ವಲ್ಲ. ಈಗ ನೋಡಿ, ಈಗ ವಿಷಯ ಅದಲ್ಲ, ಮೋದಿ ಅವರು ಕೂಡ ಕಾಲು ಎಳಿತಾ ಇರ್ತಾರೆ. ಈಗ ಪ್ರಶ್ನೆ ಏನು ಅಂದ್ರೆ ಇವ್ರು 24 ಗಂಟೆ ಅವರು ಒಂದೇ ಒಂದ್ಸಲ ಕುಟುಕೋದು ಅಷ್ಟೇ.